ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಆರಿ ವರ್ಕ್ಸ್ ಎಲ್ಲ ಹಾಕ್ಸ್ತಾರಲ್ಲ ಫ್ರೆಂಡ್ಸ್ ಪಲ್ಲುಗೆ. ಸೊ ಅದೇ ಥರ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು, ಇದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಆರಿ ವರ್ಕ್ ಎಲ್ಲ ಮಾಡಿದ್ರೆ ತುಂಬ ಥೌಸಂಡ್ಸ್ ಮೇಲೆ ಆಗುತ್ತೆ. ಸೊ ಅದೇ ಥರ ಒಂಚೂರು ಬಜೆಟ್ ಫ್ರೆಂಡ್ಲಿ ಟೈಪು ಟ್ರೈ ಮಾಡಿದ್ದೀನಿ. ಇದು ಮಿಷಿನ್ ಎಂಬ್ರಾಯ್ಡ್ರಿ ಫ್ರೆಂಡ್ಸ್. ಮಿಷಿನ್ ಎಂಬ್ರಾಯ್ಡ್ರಿ ಅಂದರೆ ಸೊ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡ್ತಾರಲ್ವ ಆ ಥರದಲ್ಲಿ ಈ ಥರ ಸ್ಕ್ಯಾಲಪ್ಸ್ ಹಾಕ್ಸಿದ್ದೀನಿ ನೋಡಿ. 3 ಕಲರ್ಸಲ್ಲಿ ಸ್ಕ್ಯಾಲಪ್ಸ್ ಹಾಕಿಬಿಟ್ಟು ಕೆಳಗಡೆ ಪಾಯಿಂಟಲ್ಲಿ ವಿ ಶೇಪ್ ಪಾಯಿಂಟಲ್ಲಿ ಇನ್ನೊಂದು ಚಿಕ್ಕದು ಸ್ಕ್ಯಾಲಪ್ ಈ ಥರ ಬರೋಂಗೆ ಮಾಡಿದ್ದೀನಿ, ಅಲ್ಲಿ ವರ್ಕ್ ಬರಲಿ ಅಂದ್ಬಿಟ್ಟು. ಸೊ ಇದು ಒಂದು ಪಿಂಟ್ರೆಸ್ಟ್ ಐಡಿಯಾದಲ್ಲೂ ಆರಿ ವರ್ಕ್ ಡಿಸೈನ ನಾವು ಈ ಥರ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಮಾಡ್ಕೊಂಡಿರೋದು. ಇದು ಸ್ವಲ್ಪ ಮಿಷಿನ್ ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕ್ ಡಿಸೈನಲ್ಲಿ ಮರ್ಜ್ ಮಾಡಿರೋದು ಫ್ರೆಂಡ್ಸ್. ಆ್ಯಕ್ಚುಲಿ ಆರಿ ನೀಡಲ್ಲೂ ಯೂಸ್ ಮಾಡಿಲ್ಲ, ನಾರ್ಮಲ್ ನೀಡಲ್ಲಿಂದನೇ ಆ ಡಿಸೈನ್ಸ್ನ ಇದಕ್ಕೆ ಸ್ಟಿಚ್ ಮಾಡಿರೋವಂಥದ್ದು. ಫಸ್ಟ್ ಈ ಥರ ನಿಮಗೆ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ. ಮಿಷಿನ್ ಎಂಬ್ರಾಯ್ಡ್ರಿ ಯಾವುದಾದ್ರು ಸ್ಕ್ಯಾಲಪ್ ಡಿಸೈನ್ ಅಂತ ಕೇಳಿ, ಈವನ್ 1 ಲೈನ್ 2 ಲೈನ್ಸ್ ಆದರೂ ನಡೆಯುತ್ತೆ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಡೈರೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಶೈನಿ ಇರುತ್ತಲ್ವ. ನಿಮಗೆ 4 ಥರ ಬೀಡ್ಸ್ ಯೂಸ್ ಮಾಡಿದ್ದೀನಿ ನೋಡಿ. ಮೀಡಿಯಮ್ ಸೈಜ್ ಒಂದು, ಸ್ಮಾಲ್ ಸೈಜ್ ಒಂದು, ಆ್ಯಂಟಿಕ್ ಕಲರ್ ಗೋಲ್ಡ್ ಬೀಡ್ಸು ಮತ್ತು ಗ್ಲಾಸ್ ಟ್ಯೂಬ್ ಬೀಡ್ಸು ಮತ್ತು ಹ್ಯಾಂಗಿಂಗ್ ಬೀಡ್ಸು, ಗ್ಲಾಸ್ ಟ್ಯೂಬ್ ಬೀಡ್ಸು, ಸ್ಮಾಲ್ ಸೈಜ್ದು ರೌಂಡ್ ಬೀಡ್ಸು ಮತ್ತು ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸು, 4 ಥರ ಬೀಡ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ಇದಕ್ಕೆ. ಸೊ ಈ ಥರ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಬಿಟ್ಟು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಆರಿ ವರ್ಕ್ಗಿಂತ ನಿಮಗೆ. ಸೊ ಮಿಷಿನ್ ವರ್ಕ್ ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ ಪ್ರೈಸು. ಅದರಷ್ಟು ಲುಕ್ ಇಲ್ಲ ಅಂದರೂ ಫ್ರೆಂಡ್ಸ್ ನಾರ್ಮಲಾಗಿ ಕಾಣುತ್ತೆ. ಲುಕ್ ಮಾತ್ರ ಆ್ಯಕ್ಚುಲಿ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ನೀಡಲಲ್ಲಿ ಇದಂದರೆ ಕಟ್ ಮಾಡಿ ಕೊಟ್ಬಿಟ್ಟಿರ್ತಲ್ಲ, ಇದಕ್ಕೆ ನಾವು ಆರಿ ವರ್ಕ್ ಕೂಡ ಮಾಡ್ಬೋದು. ಆರಿ ನೀಡಲಲ್ಲಿ ಫಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ಈ ಥರ ಸ್ವಲ್ಪ ನಮಗೆ ವರ್ಕ್ ಕಡಿಮೆ ಆಗುತ್ತೆ ನಮ್ಮ ಆರಿ ನೀಡಲಲ್ಲೆಲ್ಲ. ಸೊ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ ಎಲ್ಲನೂ. ಇದು ಸ್ವಲ್ಪ ವರ್ಕ್ ಕಡಿಮೆ ಆಗುತ್ತೆ ನಿಮಗೆ ನೋಡಿ. ಜಸ್ಟ್ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಟಿಪ್ಪಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್. ಈ ಥರ ಯಾವ ಥರ ಫಿಲ್ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ನಾವು ಇದು ಫ್ರೆಂಚ್ ನಾಟ್ಸ್ ಅಂತೆ, ಗ್ಲಾಸ್ ಟ್ಯೂಬ್ಸು, ನಾರ್ಮಲ್ ಆರಿ ವರ್ಕ್, ಸಣ್ಣ ಶುಗರ್ ಬಿಡ್ಸ್ ಬರುತ್ತಲ್ಲ ಆ ಥರ ಎಲ್ಲ ಥರನೂ ನೀವು ಫಿಲ್ ಮಾಡ್ಬೋದು. ನಿಮ್ಮ ಇಷ್ಟ ಫ್ರೆಂಡ್ಸ್. ಇದನ್ನು 2 ಸತಿ ಟೈಟಾಗೆ ಸೆಕ್ಯೂರ್ ಮಾಡೋಣ. ನಾನು ನಾರ್ಮಲ್ ನೀಡಲು ಕಾಟನ್ ಥ್ರೆಡ್ಡೇ ತೊಗೊಂಡಿದ್ದೀನಿ. 2 ಎಳೆ ಹಾಕ್ಕೊಂಡು ನಾಟ್ ಹಿಂದೆ ಬರೋ ಥರ ಈ ಬೀಡನ್ನ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ. 2 ಸತಿ ಸ್ಟಿಚ್ ಮಾಡಿದೆ, ಕರೆಕ್ಟಾಗಿ ಪ್ಲೇಸ್ ಆಗಲಿ ಅಂದ್ಬಿಟ್ಟು. ಒಂದು ಸ್ವಲ್ಪ ರೈಟ್ ಸೈಡಿಗೆ ನೀಡಲ್ನ ತೊಗೊಂಡು ಇವಾಗ ಗ್ಲಾಸ್ ಬೀಡ್ಸ್ ಯೂಸ್ ಮಾಡೋಣ ಫ್ರೆಂಡ್ಸ್. 4 ಥರ ಅಷ್ಟೇ ಬೀಡ್ಸ್ನ ಯೂಸ್ ಮಾಡಿರೋದು ನಾನು. ಗ್ಲಾಸ್ ಬೀಡ್ಸ್ ಈ ಥರ ಗ್ಲಾಸ್ ಟ್ಯೂಬ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿ ನಿಮಗೆ ಆರಿ ವರ್ಕ್ ಫಿನಿಶಿಂಗ್ಗೆ ಕಾಣುತ್ತೆ. ತುಂಬ ಶೈನಿ ಇರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಅಲ್ಲಿ ಲೆಂತ್ ಪ್ರಕಾರ ನಾನು ತೊಗೊಂಡಿದ್ದೀನಿ. 3 ಬೀಡ್ಸ್ ಗ್ಲಾಸ್ ಟ್ಯೂಬ್ ಬೀಡ್ಸ್ ತೊಗೊಂಡು ಒಂದು ನಾರ್ಮಲ್ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಇದು ಥ್ರೆಡ್ಡಲ್ಲಿ ಬರುತ್ತಲ್ಲ ಫ್ರೆಂಡ್ಸ್, ಬಂಚಲ್ಲಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಈವನ್ ಶುಗರ್ ಬೀಡ್ಸ್ ತೊಗೊಂಡ್ರು ನಡೆಯುತ್ತೆ ನಿಮಗೆ. ಸ್ಮಾಲ್ ಸೈಜ್ದು ಬರುತ್ತಲ್ವ ಬ್ಲೌಸಿಗೆ ಯೂಸ್ ಮಾಡೋದು ಆರಿ ವರ್ಕ್ ಬೀಡ್ಸ್. ಸೊ ಅದನ್ನು ತೊಗೊಂಡ್ರು ನಡೆಯುತ್ತೆ. ಇಲ್ಲಾಂದರೆ ಈ ಥರ ಬಂಚಲ್ಲಿ ಬರೋದು ತೊಗೊಂಡ್ರು ನಡೆಯುತ್ತೆ. ಸೊ ನಾನು ಮೀಡಿಯಮ್ ಸೈಜ್ ಒಂದು, ಅದೇ ಇದರಲ್ಲಿ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಸೊ ಈ ಸೈಡನ್ನು ನಾವು 3 ಗ್ಲಾಸ್ ಟ್ಯೂಬ್ಸು ಮತ್ತು ಒಂದು ಸ್ಮಾಲ್ ಬೀಡ್. ಜಸ್ಟ್ ಗ್ಲಾಸ್ ಟ್ಯೂಬ್ ಬೀಡ್ಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್, ಅದನ್ನು ಮಿಕ್ಸ್ ಮ್ಯಾಚ್ ಮಾಡಲೇಬೇಕು. ಸೊ ಈ ಥರ ಬೀಡ್ಸು ನಾವು ಯೂಸ್ ಮಾಡಬೇಕು. ಅದ್ರದ್ದು ಎಂಡ್ ಮಾಡಬೇಕಂದ್ರೆ ಈ ಥರ ಬೀಡ್ಸ್ ಹಾಕಿ ಎಂಡ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬರೀ ಗ್ಲಾಸ್ ಟ್ಯೂಬ್ಸ್ ಅಂದರೆ ತುಂಬ ಶೈನಿ ಥರನೇ ಕಾಣಿಸ್ತಾ ಇರುತ್ತೆ. ಸೊ ನಾನು ಆ ಕಡೆ ಈ ಕಡೆ 2 ಲೈನ್ ಹಾಕಿ ಸೆಂಟ್ರಲ್ಲೂ 1 ಲೈನ್ ಹಾಕ್ತಾಯಿದ್ದೀನಿ. ಸೊ ಜಸ್ಟ್ ಐಡಿಯಾಗೋಸ್ಕರ ತೋರಿಸಿರೋದು. ಇದು ಮಾಡ್ತಾ ಇದ್ನಲ್ಲ ವರ್ಕ್ ಅಂದ್ಬಿಟ್ಟು ನಾನು ಇದನ್ನು ವಿಡಿಯೋ ಕೂಡ ಮಾಡಿ ಹಾಕಿರೋದು. ಸೆಂಟರಲ್ಲಿ 2 ಬೀಡ್ ಹಾಕಿಬಿಟ್ಟು 1 ಬೀಡ್ ಹಾಕ್ಕೋತೀನಿ. ಅದು ಕೂಡ ಯು ಶೇಪ್ ಬರೋ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಎಡ್ಜಿಗೆ ಕೂಡ ಮಾಡ್ತಾಯಿಲ್ಲ, ಯಾಕಂದರೆ ಇರೋ ಅದು ಕಲರ್ ಏನಿದೆ, ಕಲರು ಆ ಎಂಬ್ರಾಯ್ಡ್ರಿಗೆ ಕಲರ್ ಮ್ಯಾಚಿಂಗು ಕಾಂಟ್ರಾಸ್ಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೈರೆಕ್ಟಾಗೆ. ಸೊ ಅಷ್ಟು ಬ್ರೈಟ್ನೆಸ್ ಕೂಡ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲ್ ಶೈನಿ ಟಿಶ್ಯೂ ಅಲ್ವಾ ಫ್ರೆಂಡ್ಸ್, ಟಿಶ್ಯೂ ಕಾಂಜೀವರಂ ಸಿಲ್ಕ್ ಇದು. ಸೊ ಶೈನಿ ಇದೆ ಸ್ಯಾರಿ. ಆ್ಯಕ್ಚುಲಿ ಆ ಶೈನಿ ಎಲ್ಲ ಗೊತ್ತಾಗೋದಿಲ್ಲಲ್ವ ವಿಡಿಯೋದಲ್ಲಿ. ತುಂಬ ಶೈನಿಗೆ ಇದನ್ನು ಆ್ಯಡ್ ಆನ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೈರೆಕ್ಟಾಗಂತೂ ನೋಡಿ. ಈ ಸೈಡ್ ಕೂಡ 2 ಕ್ರಿಸ್ಟಲ್ ಬೀಡ್ಸ್ ಅಂದರೆ ಗ್ಲಾಸ್ ಟ್ಯೂಬ್ ಬೀಡ್ಸು, 1 ನಾರ್ಮಲ್ ಬೀಡು, ಈ ಥರ 5 ಟೈಮ್ಸ್ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ಸೆಕ್ಯೂರ್ ಆಗುತ್ತೆ ಫ್ರೆಂಡ್ಸ್, ಅಂತ ಏನು ಬಿಚ್ಕೊಂಡು ಬರಲ್ಲ. ಯಾಕಂದರೆ ನಾವು ವಾಶ್ ಮಾಡಿಸೋದು ತುಂಬ ರೇರಾಗಿ ವಾಶ್ ಮಾಡಿಸ್ತೀವಿ, ತುಂಬ ರೇರಾಗೆ ಉಡ್ತಾ ಇರ್ತೀವಲ್ಲ. ಕಾಂಜೀವರಂ ಎಲ್ಲ ಡೈಲಿ ಯೂಸ್ ಥರ ಎಲ್ಲ ಮಾಡಲ್ಲ ಅಲ್ವಾ. ಸೊ ಲಾಂಗ್ ಟೈಮ್ ಬರುತ್ತೆ ನಿಮಗೆ, ಏನೂ ಹಾಳಾಗೋದಿಲ್ಲ. ಈವನ್ ಇದೆಲ್ಲ ಕಾಣಿಸ್ಬಾರ್ದಂದರೆ ನೀವು ಎಕ್ಸ್ಟ್ರಾ ಕ್ಲಾತನ್ನು ಕೂಡ ಹಿಂದೆಗಡೆ ಫೋಲ್ಡ್ ಕೊಟ್ಬಿಟ್ಟು
ಎಮ್ಮಿಂಗ್ ಮಾಡಿಕೊಂಡು ಕವರ್ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ಬಿಡ್ಬೋದು. ಆ್ಯಕ್ಚುಲಿ ಇದು ಮೀನಾಕರಿ ಕಾಂಜೀವರಂ ಟಿಶ್ಯೂ ಸಿಲ್ಕ್ ಸ್ಯಾರಿ ಇದು. ಸೊ ಹಿಂದೆಗಡೆ ಥ್ರೆಡ್ಸ್ ಬಂದೇ ಬರುತ್ತೆ, ತುಂಬ ಬಂದಿರುತ್ತೆ, ಹೆವಿ ಸೆರಗು ಅಲ್ಲೆಲ್ಲ ಹಿಂದೆಗಡೆ. ಅದರಲ್ಲಿ ಇದಂತೂ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್, ಹಾಗೆ ಕೂಡ ಬಿಡ್ಬೋದು. ನಾ ಎಲ್ಲೂ ಕವರ್ ಮಾಡಿಲ್ಲ, ಸೊ ಹಾಗೆ ಬಿಟ್ಬಿಟ್ಟಿದ್ದೀನಿ. ಈ ಥರ ಯು ಶೇಪ್ ಇದೆ ಅಲ್ವಾ ಫ್ರೆಂಡ್ಸ್, ಇದು ನೋಡಿ ಇವಾಗ ನಾನು 5 ಲೈನ್ಸ್ ಹಾಕಿದೆ ಅಲ್ವಾ, ಆ 5 ಲೈನ್ ಸೆಂಟರಲ್ಲಿ 4 ಗ್ಯಾಪ್ ಇದೆ ಅಲ್ವಾ, ಆ 4 ಗ್ಯಾಪಿಗೂ ಒಂದೊಂದು ಹ್ಯಾಂಗಿಂಗ್ ಹಾಕ್ತಾಯಿದ್ದೀನಿ ನಾನು. ಸೊ ಎಷ್ಟು ಬೇಕಾದ್ರೂ ಹಾಕೋಬೋದು, ನೀವು ಇಲ್ಲಿ 5 ಕೂಡ ಹಾಕೋಬೋದು, ಇಲ್ಲ 3 ಕೂಡ ಹಾಕೋಬೋದು. ಸೊ ಹ್ಯಾಂಗಿಂಗ್ಸ್ ಹ್ಯಾಂಗ್ ಆಗಲಿ ಅಂದ್ಬಿಟ್ಟು ಜಸ್ಟ್ ಈ ಯು ಶೇಪಲ್ಲೇ ಹಾಕಿದ್ದೀನಿ. ಪ್ರೀವಿಯಸಲ್ಲಿ ಒನ್ ಟೈಮ್ ನಾನು ಸ್ಕ್ಯಾಲಪ್ ಫುಲ್ ಹ್ಯಾಂಗಿಂಗ್ಸ್ ಹಾಕಿದ್ದೆ ಫ್ರೆಂಡ್ಸ್, ಅದನ್ನು ತೋರಿಸಿಲ್ಲ ಆ್ಯಕ್ಚುಲಿ ವಿಡಿಯೋದಲ್ಲಿ. ಈ ಥರ ಡಿಸೈನ್ ತುಂಬ ಕೇಳ್ತಾ ಇದ್ದಾರೆ ಕಸ್ಟಮರು. ಅಂದರೆ ಈ ಕಡೆ ಆರಿ ವರ್ಕು ಅಲ್ಲ, ಈ ಕಡೆ ನಾರ್ಮಲ್ ನೀಡಲ್ ವರ್ಕು ಅಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋದು. ಸೊ ಬಜೆಟ್ ಫ್ರೆಂಡ್ಲಿ, ವರ್ಕ್ ಜಾಸ್ತಿ, ನಿಮಗೆ ಆರಿ ವರ್ಕ್ ಫೀಲೇ ಕೊಡುತ್ತೆ, ನೋಡೋಕ್ಕೆ ಅದೇ ಥರ ಕಾಣಿಸುತ್ತೆ. ಅಂದರೆ ಕಸ್ಟಮರ್ಸ್ ಚೂಸ್ ಮಾಡ್ತಾರೆ ಅಲ್ವಾ, ಈ ಥರದ್ದು ಇರಲಿ ಅಂದ್ಬಿಟ್ಟು ನಾವು ಸಜೆಸ್ಟ್ ಮಾಡ್ತೀವಿ. ಆರಿ ವರ್ಕ್ ಡಿಸೈನ್ ಬೇಕಂದ್ರೂ ಇದೆ. ಸೊ ಈ ಥರ ಬೇಕಾ, ಆ ಥರ ಬಜೆಟ್ಸ್ ಇಷ್ಟು ರೇಂಜಲ್ಲಿರುತ್ತೆ ನಿಮಗೆ ಪ್ರೈಸಸ್ಸು ಅಂತ ಸಜೆಸ್ಟ್ ಮಾಡಿದಾಗ ಇದನ್ನು ಜಾಸ್ತಿ ಚೂಸ್ ಮಾಡ್ತಾರೆ. ಸೊ ಕ್ರೋಶ ಬಿಟ್ಟು ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನೋಡಿ ಹ್ಯಾಂಗಿಂಗ್ಸ್ಗೆ ನಾನು ಒಂದು ಸ್ಮಾಲ್ ಬೀಡು, ಒಂದು ಮೀಡಿಯಮ್ ಸೈಜ್ ಬೀಡು, ಹ್ಯಾಂಗಿಂಗು ಮೂರನ್ನು ಹಾಕಿದ್ದೀನಿ. ಫಸ್ಟ್ ಸ್ಮಾಲ್ ಬೀಡು, ಮೀಡಿಯಮ್ ಸೈಜ್ ಬೀಡು, ಹ್ಯಾಂಗಿಂಗ್ದು ರಿಂಗ್ಗೆ ನಾನು ಈ ಥರ ಹಾಕಿ ನೀಡಲ್ನ ಈ 2 ಬೀಡಿಗೆ ಮಾತ್ರ ವಾಪಸ್ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಹಿಂದೆ ಬರೋ ಥರ ಮಾಡಿಕೊಂಡು ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಮೇಲ್ಗಡೆ ಗ್ಲಾಸ್ ಟ್ಯೂಬ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಲ್ಲ, ಅದೇ ಥ್ರೆಡ್ಡಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ಥರ ಹ್ಯಾಂಗಿಂಗ್ ಬೀಡನ್ನ ಮಾಡಿಕೊಂಡು ಹಿಂದಗಡೆ ನಾಟ್ ಹಾಕ್ಕೊಬಿಡೋದು. ಒಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತಲ್ವ ಸೆಕ್ಯೂರ್ ಯಾವ ರೀತಿ ಮಾಡೋದು. 2 ನಾಟ್ ಹಾಕಿದ್ರೆ ಸೆಕ್ಯೂರ್ ಆಗುತ್ತಾ, ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. 1 ಟೈಮ್ ಆದರೂ ನಡೆಯುತ್ತೆ, 2 ಟೈಮ್ ಆದರೂ ನಡೆಯುತ್ತೆ. ಹಿಂದೆಗಡೆ ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿ ಸ್ಟಿಕ್ ಮಾಡಿದ್ರು ನಡೆಯುತ್ತೆ ಫ್ರೆಂಡ್ಸ್. ನೋಡಿ ಒಂದಾಯ್ತಲ್ವ, ಸೆಕೆಂಡ್ ಇನ್ನೊಂದು ಸ್ವಲ್ಪ ಗ್ಯಾಪಲ್ಲಿ ಇನ್ನೊಂದು ಆ ಎಂಬ್ರಾಯ್ಡ್ರಿ ಥ್ರೆಡ್ ಒಳಗಡೆಯಿಂದನೇ ನಾನು ಹೇಳ್ಕೊಂಡಿದ್ದೀನಿ. ಮುಂದೆಗಡೆ ಕಾಣಿಸ್ತಿರೋ ಥರ ನಾನು ಈ ಥರ ಒಂದು ನಾಟ್ ಹಾಕ್ಕೊಳ್ತೀನಿ. ಪ್ರತಿ ಟೈಮಲ್ಲೂ ಒಂದೊಂದು ನಾಟ್ ಹಾಕ್ಕೊತೀನಿ, ಯಾಕಂದರೆ ಲೂಸ್ ಆಗಬಾರ್ದಲ್ಲ, ಪಕ್ಕದ್ದು ಜರಗಬಾರ್ದಲ್ವ, ಸೊ ಅದಕ್ಕೋಸ್ಕರ. ಸೊ ಇವಾಗ ಒಂದು ಚಿಕ್ಕ ಬೀಡು, ಸ್ಮಾಲ್ ಬೀಡು, ಒಂದು ಮೀಡಿಯಮ್ ಸೈಜ್ ಬೀಡು, ಒಂದು ಹ್ಯಾಂಗಿಂಗ್ ಬೀಡು. ಸೊ ಈ ಥರ ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಂಡು, ಸೊ ಈ ಥರ ರಿಂಗ್ ಇರೋದು ಬೇಡ ಅಂದರೆ ಫ್ರೆಂಡ್ಸ್, ನೀವು ಇದು ನಾರ್ಮಲ್ ಕ್ರಿಸ್ಟಲ್ ಇದೇ ಥರ ಶೈನಿ ಬೀಡ್ಸ್ ಬರುತ್ತೆ. ಸೊ ಅದಾದರೆ ಇನ್ನೂ ಈಸಿ ಆಗುತ್ತೆ. ಈ ಥರ ರಿಂಗ್ ಇರೋದು ಬೇಡ ಅಂದರೆ ಈ ಥರ ಬೀಡ್ಸು ಸಿಗುತ್ತೆ. ಸೊ ಈ ಕಲರ್ ಎಕ್ಸಾಕ್ಟ್ ಕಲರ್ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹ್ಯಾಂಗಿಂಗ್ ಬೀಡೇ ತಂದುಬಿಟ್ಟಿದ್ದೀನಿ. ಸೊ ಈ ಥರ ಬೀಡ್ಸ್ ಸಿಗುತ್ತೆ, ಬೀಡ್ಸ್ಗೂ ಕೆಳಗಡೆ ಬೀಡ್ ಹಾಕಿಬಿಟ್ಟು ನೀವು, ಅದು ರಿಂಗ್ ಅಷ್ಟು ಸ್ಪೇಸ್ ತೊಗೊಳ್ಳಲ್ಲ ಫ್ರೆಂಡ್ಸ್, ರಿಂಗ್ ಎಕ್ಸ್ಟ್ರಾ ಇರುತ್ತಲ್ವ ಇದು. ಸೊ ಅದು ಆ ಥರ ಬೀಡ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ನಾರ್ಮಲಾಗೆ ಒಂದು 2-3 ನಾಟ್ ಹಾಕ್ಕೊಂಡು ಸೆಕ್ಯೂರ್ ಮಾಡೋದು. ಇಲ್ಲಿ ನಾನು 4 ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 4 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ. ಜಸ್ಟ್ ಒಂದು ಆ್ಯಾವ್ರೇಜ್ ಸ್ಪೇಸ್ ಅಂದಾಜು ಮೇಲೆ ನೀವು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು, ಸೊ ಫ್ರಂಟಲ್ಲಿ ಕಾಣಿಸ್ತೀರಾ ಫ್ರೆಂಡ್ಸ್, ನಾನು ಯಾಕಂದರೆ ಸ್ಯಾರಿ ಪಲ್ಲು ಕಲರ್ ಥ್ರೆಡ್ ತೊಗೊಂಡಿರೋದ್ರಿಂದ ನಮಗೆ ಪರ್ಪಲ್ ಕಲರ್ ಎಂಬ್ರಾಯ್ಡ್ರಿ ಥ್ರೆಡ್ಸ್ ಬಂದಿದೆ, ಅಲ್ಲಿ ಕಾಣಿಸ್ಬಾರ್ದಲ್ವ, ಕಾಣಿಸ್ತಿರೋ ಥರ ನೀಟಾಗೆ ಸೆಕ್ಯೂರ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ ಫ್ರೆಂಡ್ಸ್. ನಿಮಗೆ ಒಂದು ಸತಿ ನಾಟಿಗೆ ಸೆಕ್ಯೂರ್ ಇಲ್ಲ ಅನಿಸಿದ್ರೆ ನೀವು 2 ಸತಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಯಾವ ಕಡೆ ಆದರೂ ಅಷ್ಟೇ 2 ಸತಿ ಹಾಕ್ಕೊಳ್ಬೋದು, ಇಲ್ಲ ಒಂದೇ ಟೈಮಿಗೂ ನಡೆಯುತ್ತೆ. ಸೊ ನೀಟಾಗಿ 1-2-3 ಟೈಮ್ಸ್ ನಾಟ್ ಹಾಕಿದ್ರೆ ನೀಟಾಗೆ ಇರುತ್ತೆ. ಸೊ ಆ್ಯಕ್ಚುಲಿ ಬ್ಲೌಸ್ ಎಡ್ಜಿಗೂ ನಾವು ಇದೇ ಥರ ಅಲ್ವಾ ಸ್ಟಿಚ್ ಮಾಡೋದು, ಅದೇ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ 1-2-3 ನಾಟ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಗಂಟು ಮಾಡಿ ಥ್ರೆಡ್ನ ನೀಡಲ್ನ ತೆಗೆದುಬಿಡ್ಬೇಕು. ಸೊ ಇದನ್ನು ಪುಟ್ಟು ಸ್ಕ್ಯಾಲಪ್ಪು, ಇದನ್ನು ಬೇಕಂತಲೇ ಇದು ವರ್ಕ್ಗೆ ಮಾಡಿಸಿರೋದು ಫ್ರೆಂಡ್ಸ್. ಪ್ರೀವಿಯಸ್ ಟೈಮಲ್ಲಿ ಯು ಶೇಪ್ಗೆ ನಾನು ವರ್ಕ್ ಮಾಡಿಬಿಟ್ಟು ಅದಕ್ಕೊಂದೊಂದು ಸ್ಟಿಚ್ ಮಾಡಿರೋದು ಎಲ್ಲ ತೋರಿಸಿದ್ದೆ, ಬೀಡ್ಸ್ ಎಲ್ಲ ಹಾಕೋದು ತೋರಿಸಿದ್ದೆ. ಸೊ ಯು ಶೇಪಲ್ಲಿ, ಸೊ ಇದರಲ್ಲಿ ಯು ಶೇಪಲ್ಲಿ ಏನೂ ಮಾಡಿಲ್ಲ, ಸ್ಕ್ಯಾಲಪ್ ಡಿಸೈನ್ ಎಲ್ಲ ಹಾಗೆ ಬಿಟ್ಬಿಟ್ಟು ಜಸ್ಟ್ ಇದನ್ನು ಮಾತ್ರ ವರ್ಕಿಗೆ ಇಟ್ಕೊಂಡು ಅದಕ್ಕೆ ಹ್ಯಾಂಗಿಂಗ್ ಮಾಡಿರೋದು ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇದು ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗೋದೇ ಇಲ್ಲ, ಯಾಕಂದರೆ ಆ ಶೈನೆಲ್ಲ ನಿಮಗೆ ಕಾಣಿಸೋದಿಲ್ಲ. ಆಮೇಲೆ ಪಲ್ಲು ಶೈನಿಂಗು ಕಾಣಿಸೋದಿಲ್ಲ. ಪಲ್ಲುಗೆ ಕಾಂಟ್ರಾಸ್ಟಾಗಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಈ ಸ್ಕ್ಯಾಲಪ್ ಡಿಸೈನ್ ಅಂದರೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ವಿಡಿಯೋದಲ್ಲಿ ಒಂಥರ ಕಾಣಿಸುತ್ತೆ, ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಯು ಶೇಪಲ್ಲಿ
ಇದೇ ಹೆವಿಯಾಗಿದೆ ಹೇಳಿದ್ನಲ್ಲ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದೇ ಹೆವಿಯಾಗಿ ರಿಚಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಸಿಂಪಲಾಗಿ ಒಂದು ಯು ಶೇಪಲ್ಲಿ ಒಂದೇ ಒಂದು ಬೀಡ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ನಾನು ಇನ್ನೊಂದು ಸಾರಿ ಇದೇ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಒಂದೇ ಕಸ್ಟಮರು 2 ಸಾರಿಗೂ ಒಂದೇ ಡಿಸೈನ್ ಚೂಸ್ ಮಾಡಿಬಿಟ್ಟು ಹಾಕಿರೋದು. ಇನ್ನೊಂದು ಸಾರಿಗೂ ಇದೇ ಥರ ಡಿಸೈನ್ ಮಾಡಿದ್ದೀನಿ. ಸೊ ಅವ್ರಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿ ಖುಷಿಯಾಯಿತು ಫ್ರೆಂಡ್ಸ್. ಕಸ್ಟಮರ್ಗಂತೂ ಸಖತ್ ಇಷ್ಟ ಬಿದ್ದರು. ಈ ಥರ ಬೀಡ್ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ. ಅದನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನೊಂದು ಕಲರ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಎಷ್ಟು ತೋರಿಸಿದ್ರೂ ಡೈರೆಕ್ಟಾಗಿ ನೋಡೋಷ್ಟು ಲುಕ್ ಮಾತ್ರ ಇಲ್ಲಿ ಬಂದಿಲ್ಲ. ಸೊ ಈ ರೀತಿ ಹ್ಯಾಂಗ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಡಿಸೈನ್ ನಾವು ಸಾರಿ ಪಲ್ಲು ಇಟ್ಕೊಂಡ್ರೆ ತುಂಬ ಹ್ಯಾಂಗಿಂಗ್ ಆಗಿರುತ್ತೆ. ಯು ಶೇಪಲ್ಲಿ ನಿಮಗೆ ಪ್ಲೇನ್ ಅನಿಸ್ತು ಅಂದರೆ ನೀವು ಬೇಕಂದರೆ ಇನ್ನೂ ಕೂಡ ವರ್ಕ್ ಮಾಡ್ಬೋದು. ಸೊ ಹೇಳಿದೆ ಅಲ್ವಾ, ಜಸ್ಟ್ ಐಡಿಯಾಗೋಸ್ಕರ ತೋರಿಸಿದ್ದೀನಿ. ನೀವು ನಾನು 3 ಕಲರ್ಸ್ ಯೂಸ್ ಮಾಡಿರೋ ಬದಲು ಒಂದೇ ಕಲರ್ ಸಿಂಗಲ್ ಕಲರ್ ಸ್ಕ್ಯಾಲಪ್ ಮಾಡಿಸ್ಕೊಂಡು ಈ ಥರ ಮಾಡಿಸ್ಕೊಂಡ್ರು ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಚಿಕ್ಕ ಚಿಕ್ಕದು ಒಂದೊಂದು ಬೀಡ್ ಇಟ್ಟಿದ್ದೀನಿ, ಅದು ಹೈಲೈಟಾಗೆ ಕಾಣಿಸ್ತಾ ಇತ್ತು. ಈವನ್ ಹ್ಯಾಂಗಿಂಗ್ಸ್ ಕೂಡ. ಸೊ ಇದೊಂದು ಕಲರು. ಫೈನಲ್ ಲುಕ್ ಇಷ್ಟೇ ಫ್ರೆಂಡ್ಸ್. ನಮಗೆ ಡಿಸೆಂಟಾಗಿ ಹ್ಯಾಂಗ್ ಆಗ್ತಾ ಇರುತ್ತೆ, ಅಲ್ಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಕುಚ್ಚು ಕೂಡ ಕಟ್ಕೋಬೋದು. ಯು ಶೇಪಲ್ಲಿ ಸೆಂಟರಲ್ಲಿ ಪ್ಲೇನ್ ಅನಿಸುತ್ತೆ ಅಂದರೆ ಕುಚ್ಚಬೇಕಂದ್ರೆ ನೀವು ಹಾಕಿ ಅಂತ ಕೂಡ ಹೇಳಿದರು. ಸೊ ನಾನೇ ಬೇಡ ಅಂದ್ಬಿಟ್ಟು ಕುಚ್ಚೇನು ಕಟ್ಟಿಲ್ಲ, ಇದಕ್ಕೆ ಅಷ್ಟು ಮ್ಯಾಚ್ ಆಗೋಲ್ಲ ಅಂದ್ಬಿಟ್ಟು. ಸೊ ಸೆಂಟರಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರೀನ್ ಹಾಕಿದ್ದೀನಿ, ಹ್ಯಾಂಗಿಂಗ್ಸ್ ಗ್ರೀನ್ ಹಾಕಿದ್ದೀನಿ ಮ್ಯಾಚಿಂಗು. ಇಲ್ಲಿ ಕುಂದನ್ ಇಟ್ಬಿಟ್ಟು ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಹೆವಿಯಾಗಿ ಕಾಣಿಸ್ತು ಅಂದ್ಬಿಟ್ಟು ಅದಕ್ಕೆ ಚಿಕ್ಕ ಬೀಡನ್ನ ಹಾಕಿರೋದು. ಸೊ ಇದನ್ನು ಬೀಡನ್ನ ಸ್ಟಿಚ್ ಮಾಡಿ ಸೆಂಟ್ರಲ್ಲಿ ಕುಂದನ್ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಗ್ರೀನ್ ಕಲರ್ ಹಾಕಿದ್ದೀನಿ ಹ್ಯಾಂಗಿಂಗ್ ಬೀಡು. ಸೊ ಮಿಸ್ ಮ್ಯಾಚ್ ಮಾಡ್ಕೊಂಡು ನೋಡಿಕೊಂಡು ನಿಮಗೆ ಯಾವುದು ಸೂಟ್ ಆಗುತ್ತೆ ಆ ಥರ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎರಡೂ ಒಂದೇ ಥರ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಸೊ ಒಂದು ಐಡಿಯಾಗೋಸ್ಕರ ತೋರಿಸಿರೋದಲ್ವ. ಪ್ರೈಸ್ ಬಂದು ಇದಕ್ಕೆ 1.5ಇಂದ 2K ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಇನ್ನೂ ಜಾಸ್ತಿ ಮಾಡ್ಬೋದು. ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.